Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕಾಯವು v+5 ಇಂಟು ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ t-2 ಸೆಕೆಂಡ್ಗಳ ಕಾಲ ಪ್ರಯಾಣಿಸುತ್ತದೆ. ಆ ಕಾಯವು ಪ್ರಯಾಣಿಸಿದ ದೂರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ದತ್ತಾಂಶದಲ್ಲಿ ಜವ ಮತ್ತು ಕಾಲವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಜವ ಎಷ್ಟಿದೆ? ಜವ v+5 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಕಾಲವನ್ನ ಕೊಟ್ಟಿದ್ದಾರೆ, ಎಷ್ಟಿದೆ? t-2 ಸೆಕೆಂಡ್. ಓಕೆ, ಸೊ ಇಲ್ಲಿ ದೂರವನ್ನ ಕಂಡುಹಿಡಿಯಲಿಕ್ಕೆ ನಾವು ಯಾವ ಸೂತ್ರವನ್ನ ಬಳಸ್ತೇವೆ? ದೂರ ಈಸ್ ಈಕ್ವಲ್ ಟು ಜವ ಗುಣಿಸು ಕಾಲ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಸೂತ್ರಕ್ಕೆ ಬೆಲೆಯನ್ನ ಆದೇಶಿಸ್ಬೇಕಾಗತ್ತೆ. ಸೊ ಇಲ್ಲಿ ಜವ v+5 ಇಂಟು ಕಾಲ t-2. ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ v ಇಂಟು t-2 ಪ್ಲಸ್ 5 ಇಂಟು t-2. ಸೊ v ಇಂಟು t vt ಪ್ಲಸ್ ಮೈನಸ್ 2 ಇಂಟು v 2v. ಸೊ ಪ್ಲಸ್ 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 5 ಇಂಟು t 5t ಪ್ಲಸ್ ಮೈನಸ್ 5 2 10. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆ ಕಾಯವು ಪ್ರಯಾಣಿಸಿದ ದೂರ vt-2v ಪ್ಲಸ್ 5t-10 ಮೀಟರ್ಗಳು. ಓಕೆ, ಸೊ ಮೀಟರ್ಗಳು ಆಗಿದೆ. ಥ್ಯಾಂಕ್ ಯು.